ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಉದ್ಯಾಪನ ಕಥೆಯ ನಿರೂಪಣೆ ಎಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಶ್ರೀ ಸಾಯಿ ಸಮರ್ಥರು ಧನ್ಯ ಧನ್ಯ. ಅವರು ಈ ಗ್ರಂಥದ ರೂಪದಲ್ಲಿ ಸ್ವಾರ್ಥ ಮತ್ತು ಪರಾರ್ಥ ಎರಡಕ್ಕೂ ಅವಶ್ಯಕವಾದ ಬೋಧನೆಗಳನ್ನು ನೀಡಿ ಭಕ್ತರನ್ನು ಕೃತಾರ್ಥರನ್ನಾಗಿ ಮಾಡಿ ಅವರ ಇಚ್ಛೆಗಳನ್ನು ಪೂರೈಸಿದ್ದಾರೆ. ತಮ್ಮ ಉದ್ದೇಶವನ್ನು ಸಫಲಗೊಳಿಸಿದ್ದಾರೆ. ಅವರು ತಮ್ಮ ಕೈಯನ್ನು ಭಕ್ತರ ತಲೆಯ ಮೇಲೆ ಇಟ್ಟ ಕೂಡಲೇ ಶಕ್ತಿಪಾತದಿಂದಾಗಿ ಭಕ್ತರಿಗೆ ಪಡೆಯಲು ಸಾಧ್ಯವಾದುದು ಸಹ ಪ್ರಾಪ್ತವಾಗಿದೆ ಮತ್ತು ದ್ವೈತ ಭಾವವನ್ನು ದೂರ ಮಾಡಿರುತ್ತಾರೆ. ಯಾರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವರೋ, ಯಾರಲ್ಲಿ ನಾನು ನೀನು ಬೇರೆ ಬೇರೆ ಎಂಬ ಭಿನ್ನ ಭಾವವೂ ಇಲ್ಲವೋ, ಯಾರು ಅನನ್ಯ ಶರಣಾಗತಿ ಭಾವ ಹೊಂದಿರುವರೋ ಅವರನ್ನು ಆಲಂಗಿಸಿ ತಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಟುಕೊಳ್ಳುತ್ತಾರೆ. ಸಾಗರ ಮತ್ತು ನದಿ ಇವೆರಡೂ ಬೇರೆ ಬೇರೆ ಹೆಸರುಳ್ಳವುಗಳಾಗಿರುತ್ತವೆ. ಆದರೆ ಅವೆರಡೂ ಒಂದೇ ರೂಪವುಳ್ಳದ್ದಾಗಿ ವರ್ಷಾ ಕಾಲದಲ್ಲಿ ಎರಡೂ ಸೇರಿ ಒಂದಾದ ಮೇಲೆ ಅಲ್ಲಿ ಭಿನ್ನತೆಯು ಕಾಣುವುದಿಲ್ಲ. ಅದೇ ರೀತಿ ಭಕ್ತನು ಹೃದಯಪೂರ್ವಕವಾಗಿ ಭಕ್ತಿಯಿಂದ ಸದ್ಗುರುನಾಥರಿಗೆ ಶರಣಾದಾಗ ಅವರು ಭಕ್ತನಿಗೆ ನಿಜ ಗುರುವಿನ ಶಕ್ತಿಯನ್ನು ನೀಡುತ್ತಾರೆ. ಅದು ಸದ್ಭಕ್ತನ ಭಕ್ತಿಯ ತೀವ್ರತೆಗೆ ಅನುಗುಣವಾಗಿರುತ್ತದೆ. ಜಯ ಜಯವಾಗಲಿ ದೀನದಯಾಳ, ಭಕ್ತೋದ್ಧಾರ, ಪರಮ ಶ್ರೇಯ ಸ್ವರೂಪಿ, ಅಖಿಲ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವವರೇ, ನೀವು ಈಗ ಸ್ವಇಚ್ಛೆಯಂತೆ ಶಿರಡಿಯಲ್ಲಿ ನೆಲೆಸಿರುವಿರಿ. ನಿಮ್ಮನ್ನು ನೋಡಿದಾಗ ನನಗೆ ಅಚ್ಚರಿಯುಂಟಾಯಿತು. ನೀವು ಸಂತರಾಗಿದ್ದು ಬೀಸುವ ಕಲ್ಲನ್ನು ಉದ್ದಕ್ಕೆ ಚಾಚಿದ್ದ ನಿಮ್ಮ ಎರಡು ಕಾಲುಗಳ ಮಧ್ಯೆ ಹಿಡಿದು ಗೋಧಿಯನ್ನು ಬೀಸುತ್ತಾ ಹಿಡಿಯನ್ನು ಗಟ್ಟಿಯಾಗಿ ನಾಟಿ ಹೊಡೆದು ಆದಷ್ಟು ಹೆಚ್ಚಿಗೆ ಧಾನ್ಯವನ್ನು ಹಾಕಿ ಬೀಸುತ್ತಿರುವುದನ್ನು ನೋಡಿದೆ. ಈ ಪ್ರಸಂಗವೇ ಈ ಗ್ರಂಥ ರಚನೆಗೆ ಮೂಲ ಕಾರಣ. ಆಗ ನನ್ನ ಮನದಲ್ಲಿ ಪ್ರಬಲವಾದ ಇಚ್ಛೆಯು ಹುಟ್ಟಲು, ಒಂದು ವೇಳೆ ಈ ಕಾರ್ಯಗಳನ್ನೆಲ್ಲ ವಿವರಿಸಿದಲ್ಲಿ ಎಲ್ಲ ಕಶ್ಮಲವು ತೊಳೆದು ಹೋಗುತ್ತದೆ ಎಂದು ಅನ್ನಿಸಿತು. ಹರಿಯೇ ಸ್ವಯಂ ಪ್ರಸನ್ನನಾಗುವನು. ಏಕೆಂದರೆ ಅವನು ತನ್ನ ಸ್ವಂತ ಭಕ್ತರ ಚರಿತ್ರೆಗಳ ಕೀರ್ತನೆ ಮಾಡುವುದನ್ನು ಅಥವಾ ಭಕ್ತರ ಗುಣವರ್ಣನೆಯನ್ನು ಇಚ್ಛಿಸುತ್ತಾನೆ. ಸಜ್ಜನ ಶ್ರೋತೃಗಳಲ್ಲಿ ಈ ವಾಕ್ಯವನ್ನು ಯಾವುದೇ ಆಧಾರವಿಲ್ಲದೆ ಅಥವಾ ವಿಧಾನವಿಲ್ಲದೆ ಮಾಡಲಾಗಿದೆ ಎಂಬ ಶಂಕೆ ಇರಬಹುದು. ಹಾಗಿದ್ದಲ್ಲಿ ಅವರು ತ್ರಿಪುರಾರಿಯಿಂದ ನಿರೂಪಿತವಾದ ಭವಿಷ್ಯೋತ್ತರ ಪುರಾಣವನ್ನು ನೋಡಬಹುದು. ಇದೆಲ್ಲವೂ ಸಾಯಿಯ ಸ್ಫೂರ್ತಿಯಿಂದಲೇ ಆಗಿರುವುದು. ಲೋಕರೂಢಿಯಂತೆ ಅವರು ಬರೆಯಲು ಅನುಮತಿ ನೀಡಿದರು. ಈ ಕಥನ ಭಕ್ತರ ಕಲ್ಯಾಣಾರ್ಥವಾಗಿ ಬರೆದುದಾಗಿದೆ. ಅದರ ನಂತರ ಪ್ರತಿ ತಿಂಗಳು ಸಾಯಿ ಸಮರ್ಥರ ಕಥೆಗಳನ್ನು ಭಕ್ತರು ಅತ್ಯಂತ ಪ್ರೀತಿಯಿಂದ ಶ್ರೀ ಸಾಯಿ ಲೀಲಾ ಎಂಬ ಪುರವಣಿಯಲ್ಲಿ ಪ್ರಕಟವಾದುದನ್ನು ಓದುತ್ತಿದ್ದರು. ಅದಕ್ಕಾಗಿ ಕೇವಲ ಸಾಯಿ ಮಾತ್ರ ತಮ್ಮ ಅನುಮತಿ ನೀಡುತ್ತಾರೆ. ಅವರು ನನಗೆ ಬುದ್ಧಿಯನ್ನು ನೀಡುವವರು. ಅವರೇ ನನಗೆ ಸ್ಫೂರ್ತಿಯನ್ನು ಉದ್ದೀಪಿಸಿದವರು ಮತ್ತು ತಮ್ಮ ಕಥೆಗಳನ್ನು ತಾವೇ ಹೇಳುತ್ತಾರೆ. ಹೇಮಾದನು ತನ್ನ ಸ್ವಂತ ಬುದ್ಧಿಯಿಂದ ಇದನ್ನು ಬರೆಯುತ್ತಿದ್ದಾನೆ ಎಂಬ ಭ್ರಮೆ ಇಟ್ಟುಕೊಳ್ಳಬೇಡಿ. ಆದುದರಿಂದ ನಾನು ಮನಃಪೂರ್ವಕವಾಗಿ ಶ್ರೋತೃಗಳನ್ನು ಪ್ರಾರ್ಥಿಸುವುದೇನೆಂದರೆ, ಇದರ ಶ್ರೇಷ್ಠತೆಯನ್ನು ಅಥವಾ ದೋಷಗಳನ್ನು ನನ್ನ ಮೇಲೆ ಹಾಕಬೇಡಿ. ಅದರಲ್ಲೇನಾದರೂ ಗುಣವಿದ್ದರೆ ಅದು ಸಾಯಿಯವರದು. ನಿಮಗೇನಾದರೂ ದೋಷಗಳು ಕಂಡು ಬಂದಲ್ಲಿ ಅವು ಸಾಯಿಯವೇ. ನಾನು ಕೇವಲ ಸಾಯಿಯ ಕೈಗೊಂಬೆ. ಅವರು ಎಳೆದ ಸೂತ್ರಕ್ಕೆ ಅನುಗುಣವಾಗಿ ನಾಟ್ಯವಾಡುವವನು. ಸೂತ್ರಧಾರನು ಸೂತ್ರಗಳನ್ನು ಹಿಡಿದು ಎಳೆಯುತ್ತಾ ಅವನಿಗೆ ಇಷ್ಟ ಬಂದಂತೆ ನಾಟಕವನ್ನು ಪ್ರೇಕ್ಷಕರ ಮುಂದಿಡುತ್ತಾನೆ. ಅದು ವರ್ಣರಂಜಿತವಾಗಿ ಅಥವಾ ವಿಚಿತ್ರವಾಗಿ ಇರುತ್ತದೆ. ಅವನು ಕಥೆಗೆ ಅನುಗುಣವಾಗಿ ಬೊಂಬೆಗಳನ್ನು ಆಟವಾಡಿಸುತ್ತಾನೆ. ಈಗ ಈ ಪ್ರಸ್ತಾವನೆಯು ಸಾಕೆಷ್ಟು. ಶ್ರೋತೃಗಳು ತಮ್ಮ ಸಹಜ ಸ್ವಭಾವದ ರೀತಿ ಉತ್ಕಂಠಿತರಾಗಿದ್ದಾರೆ. ಈಗ ಮುಂದಿನ ಕಥೆಗಾಗಿ ಗುರುವಿನ ಮತ್ತು ಭಕ್ತರ ಗೌರವವನ್ನು ಕೀರ್ತನೆ ಮಾಡೋಣ. ಹಿಂದಿನ ಅಧ್ಯಾಯವನ್ನು ಪೂರ್ಣಗೊಳಿಸುವ ಸಮಯದಲ್ಲಿ
ನಾನು ಮುಂದಿನ ಅಧ್ಯಾಯದ ಸೂತ್ರದ ಬಗ್ಗೆ ಸೂಚನೆ ನೀಡಿದ್ದೆನು ಮತ್ತು ಅದನ್ನು ಮನದಲ್ಲಿ ಇಟ್ಟುಕೊಳ್ಳಬೇಕೆಂದಿದ್ದೆನು. ನನಗೆ ನೆನಪಿರುವ ಹಾಗೆ ಅದರ ಬಗ್ಗೆ ಕೇಳಿರಿ. ಈಗ ಈ ಮಧುರವಾದ ನಿರೂಪಣೆಯನ್ನು, ಯಾವ ರೀತಿ ಒಬ್ಬ ಭಕ್ತನು ಪ್ರೀತಿಯಿಂದ ಆಹಾರವನ್ನು ನೀಡುತ್ತಾನೆ ಮತ್ತು ಯಾವ ರೀತಿ ಸಾಯಿಯು ಪರಮ ಸಮಾಧಾನ ಹೊಂದುವರು ಎಂಬುದನ್ನು ಸಾವಧಾನದಿಂದ ಆಲಿಸಿರಿ. ಸಾಯಿಯು ಪ್ರತ್ಯಕ್ಷವಾಗಿ ತಮ್ಮ ಭಕ್ತರನ್ನು ತಾಯಿಯು ತನ್ನ ಹಾಲುಡಿಸುವ ಮಗುವನ್ನು ಜೋಪಾನ ಮಾಡುವ ರೀತಿಯಲ್ಲೇ ನೋಡಿಕೊಳ್ಳುತ್ತಾರೆ. ನೀವು ಎಲ್ಲೇ ಇದ್ದರೂ ಓಡೋಡಿ ಬರುತ್ತಾರೆ. ಯಾವ ರೀತಿ ಅವನ ಋಣವನ್ನು ತೀರಿಸಲು ಸಾಧ್ಯ? ಶಿರಡಿಯಲ್ಲಿ ದೇಹಧಾರಿಯಾಗಿ ವಾಸವಾಗಿದ್ದರೂ ಸಹ 3 ಲೋಕಗಳಲ್ಲಿಯೂ ಏಕಕಾಲದಲ್ಲಿ ಸಂಚರಿಸುತ್ತಿರುವ ಇವರ ವೃತ್ತಾಂತವನ್ನು ಶಾಂತ ಮನಸ್ಸಿನಿಂದ ಆಲಿಸಿರಿ. ಒಮ್ಮೆ ಸಾಯಿ ಪದಗಳಲ್ಲಿ ನಿಷ್ಠಳಾದ ಭಕ್ತ ಶ್ರೇಷ್ಠಳಾದ ಬಾಳಾ ಸಾಹೇಬನ ತಾಯಿಯು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಧಾರ್ಮಿಕ ವಿಧಿಗಳಲ್ಲಿ ಉಂಟಾದ ಲೋಪದೋಷಗಳ ನಿವಾರಣೆಗಾಗಿ ನಿಶ್ಚಯಿಸಿದಳು. ಅವಳು ಆಗಾಗ ಅನೇಕ ವ್ರತಗಳನ್ನು ಆಚರಿಸಿದ್ದಳು. ಎಲ್ಲ ವ್ರತಗಳ ಸಂಖ್ಯೆಗಳು ಪೂರ್ಣವಾಗಲು ಉದ್ಯಾಪನೆ ಮಾಡಬೇಕಾದುದು ಉಳಿಯಿತು. ಒಂದೊಂದು ವ್ರತ ಮಾಡಿದಾಗಲೂ ಉದ್ಯಾಪನೆ ಮಾಡುವುದು ಅವಶ್ಯವಾಗಿದೆ. ಅದನ್ನು ಮಾಡದಿದ್ದಲ್ಲಿ ಆ ವ್ರತವು ಅಪೂರ್ಣವಾಗುವುದು ಮತ್ತು ಮಾಡಿದ ವ್ರತಕ್ಕೆ ಪುಣ್ಯವು ದೊರೆಯುವುದಿಲ್ಲ. ವ್ರತಗಳ ಸಂಖ್ಯೆಯು 25ರಿಂದ 30 ಆಗಿದ್ದು, ಅವುಗಳ ಉದ್ಯಾಪನೆಗಾಗಿ ದೇವಾನು 100-200 ಬ್ರಾಹ್ಮಣರನ್ನು ಊಟಕ್ಕಾಗಿ ಆಮಂತ್ರಿಸಿದ್ದನು. ಆದ್ದರಿಂದ ಹಿಂದೂ ಪಂಚಾಂಗದ ರೀತ್ಯ ಉದ್ಯಾಪನೆ ಮಾಡಲು ಒಂದು ದಿನವನ್ನು ನಿಗದಿಪಡಿಸಲಾಯಿತು. ದೇವಾನು ಜೋಗನಿಗೆ ಪತ್ರ ಬರೆದು ಬಾಬಾರವರಲ್ಲಿ ವಿನಂತಿಸಿಕೊಳ್ಳಬೇಕೆಂದು ತಿಳಿಸಿದ್ದನು. ನೋಡಿ, ನಿಮ್ಮ ಹಾಜರಿಯಿಲ್ಲದೆ ಉದ್ಯಾಪನೆಯು ಅಪೂರ್ಣ. ಆದುದರಿಂದ ನನ್ನ ಪ್ರಾರ್ಥನೆಯನ್ನು ಮಾನ್ಯ ಮಾಡಿ ಈ ದೀನನನ್ನು ಆಭಾರಿಯನ್ನಾಗಿ ಮಾಡಿ. ನಾನೊಬ್ಬ ಸರ್ಕಾರಿ ನೌಕರ ಮತ್ತು ನನ್ನ ಕುಟುಂಬವನ್ನು ಪೋಷಿಸಲು ಸಹಾಯ ಕೆಲಸ ಮಾಡಬೇಕು. ಈ ರೀತಿಯ ಪರಿಮಿತವಾದ ವಿಧಾನಗಳಿಂದ ನಾನು ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಕೆಲಸಗಳನ್ನು ಮಾಡುತ್ತೇನೆ. ಅದು ನಿಮಗೂ ಗೊತ್ತಿದೆ. ಡಹಾಣವು ಬಹಳ ದೂರದಲ್ಲಿದೆ. ನಾನೇ ಅಲ್ಲಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಆದರೆ ನೀವು ಈ ಆಹ್ವಾನವನ್ನು ಸ್ವೀಕರಿಸುವಿರೆಂದು ನನಗೆ ಬಹಳ ಭರವಸೆಯಿದೆ. ಈ ರೀತಿ ಬಾಪು ಸಾಹೇಬ್ ಜೋಗನು ಬಾಬಾರವರಿಗೆ ಆ ಪತ್ರವನ್ನು ಪೂರ್ತಿಯಾಗಿ ಓದಿದನು ಮತ್ತು ಅದೇ ದಿನ ದೇವಾನ ಇಚ್ಛೆಯನ್ನು ಪೂರೈಸುವಂತೆ ಬಾಬಾರವರನ್ನು ಕೇಳಿಕೊಂಡನು. ಬಾಬಾರವರು ಆ ಶುದ್ಧ ಭಾವದ ಆಮಂತ್ರಣವನ್ನು ಸಂಪೂರ್ಣ ಗಮನವಿಟ್ಟು ಆಲಿಸಿದರು ಮತ್ತು ಹೇಳಿದರು, ಯಾರು ನನ್ನನ್ನು ನೆನಪಿಸಿಕೊಳ್ಳುವರೋ ಅವರು ಸದಾ ನನ್ನ ಮನಸ್ಸಿನಲ್ಲಿ ಇರುತ್ತಾರೆ. ನನಗೆ ಯಾವ ಕುದುರೆ ಗಾಡಿಯೂ ಬೇಕಾಗಿಲ್ಲ, ವಿಮಾನವಾಗಲಿ ಅಥವಾ ರೈಲು ಗಾಡಿಯಾಗಲಿ ಬೇಕಿಲ್ಲ. ನನ್ನನ್ನು ಪ್ರೀತಿಯಿಂದ ಕರೆದಾಗ ಕ್ಷಣ ಮಾತ್ರವೂ ವಿಳಂಬವಿಲ್ಲದೆ ಕೂಡಲೇ ಪ್ರಕಟವಾಗುತ್ತೇನೆ. ಅವನಿಗೆ ಬರಿ ನಾನು, ನೀನು ಮತ್ತು ಇನ್ನೊಬ್ಬ, ಈ ಎಲ್ಲ 3 ಒಟ್ಟಿಗೆ ಹೋಗುತ್ತೇವೆ. ಬರೆದವನು ಬಹಳ ಸಂತೋಷ ಪಡುತ್ತಾನೆ. ಅದು ಹಾಗಿರಲಿ. ಜೋಗನು ದೇವಾನಿಗೆ ಬಾಬಾರವರು ಅವನಿಗೆ ಹೇಳಿದ್ದನ್ನು ತಿಳಿಸಿದನು. ದೇವಾನು ಬಹಳ ಸಂತೋಷಪಟ್ಟನು. ಬಾಬಾರವರ ಮಾತುಗಳು ಅಮೋಘವಾದವು. ದೇವಾನು ಬಾಬಾರವರು ಖಂಡಿತವಾಗಿ ಬರುವರೆಂದು ಪೂರ್ಣ ವಿಶ್ವಾಸ ಹೊಂದಿದ್ದನು. ಆದರೆ ಅವನು ಯಾವ ದಿನ ಅದರ ಅನುಭವ ಪಡೆಯುತ್ತಾನೋ ಆ ದಿನವು ಸುವರ್ಣ ದಿನವಾಗಿರುತ್ತದೆ. ಆದರೆ ದೇವಾನಿಗೂ ಪೂರ್ತಿಯಾಗಿ ತಿಳಿದಿತ್ತು. ಶಿರಡಿಯಲ್ಲದೆ ಕೇವಲ 3 ಹಳ್ಳಿಗಳಿಗೆ ಬಾಬಾರವರು ಅಪರೂಪವಾಗಿ ಹೋಗುತ್ತಿದ್ದರು. ಉಳಿದಂತೆ ಅವರು ಶಿರಡಿಯಲ್ಲಿ ನಿರಂತರ ವಾಸ ಮಾಡುತ್ತಿದ್ದರು. ಈ ರೀತಿ ಅವನು ಮನಸ್ಸಿನಲ್ಲಿ ಭಾವಿಸಿದ್ದರೆ ಬಾಬಾರವರು ಸುಮಾರು 6 ತಿಂಗಳಿಗೊಮ್ಮೆ ರಾಹತ ಅಥವಾ ರೂಯಿ ಅಥವಾ ನೀಮಗಾಂವ್ಗೆ ಹೋಗುತ್ತಿದ್ದರು. ಇಲ್ಲದಿದ್ದರೆ ಅವರು ಶಿರಡಿಯಲ್ಲಿಯೇ ಇರುತ್ತಿದ್ದರು. ಅವರು ಈ ಹಳ್ಳಿಗಳ ಹೊರತು ಬೇರೆ ಎಲ್ಲಿಗೂ ಹೋಗದೇ ಇದ್ದುದರಿಂದ ಅವರು ಅಷ್ಟು ದೂರವಿರುವ ಡಹಾಣುವಿಗೆ ನನ್ನಲ್ಲಿಗೆ ಹೇಗೆ ಬರುತ್ತಾರೆ? ಆದರೆ ಅವರು ಪೂರ್ಣ ಲೀಲಾವತಾರಿಯಾಗಿದ್ದರು. ಇಚ್ಛಾ ಮಾತ್ರದಿಂದ ಸ್ವಚ್ಛಂದವಾಗಿ ಓಡಾಡಬಲ್ಲವರು. ಈ ಪ್ರಯಾಣ ಕೇವಲ ಲೋಕರೂಢಿಯಾಗಿತ್ತಷ್ಟೇ. ಅವರು ಅಂತರಂಗ ಬಹಿರಂಗಗಳಲ್ಲಿ ಪರಿಪೂರ್ಣರಾಗಿದ್ದರು. ಅಲ್ಲಿಂದ ಇಲ್ಲಿಗೆ ಬರುವುದು ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗುವುದು ಎರಡನ್ನು ಆಕಾಶವೂ ಸಹ ಅರಿಯದು.
ಏಕೆಂದರೆ ಅವರು ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಪರಿಪೂರ್ಣರಾಗಿದ್ದರು. ಅದೇ ರೀತಿ ಬಾಬಾರವರ ಚಲನವಲನಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯವಾಗಿತ್ತು. ಚರಾಚರಗಳಲ್ಲಿ ಅವರು ವ್ಯಾಪಿಸಿದ್ದಾರೆ. ಹೀಗಿರುವಾಗ ಅವರು ಬರುವ ಅಥವಾ ಹೋಗುವ ಪ್ರಶ್ನೆಯಲ್ಲಿ ಅವರು ಇಚ್ಛಿಸಿದಲ್ಲಿ ಪ್ರಕಟವಾಗುತ್ತಾರೆ. ಅದು ಹಾಗಿರಲಿ. ಇದಕ್ಕಿಂತ ಸುಮಾರು 1 ತಿಂಗಳ ಮುಂಚೆ ಒಬ್ಬ ಸನ್ಯಾಸಿಯು ಡಹಾಣು ರೈಲು ನಿಲ್ದಾಣದಲ್ಲಿ ಠಾಣೆಯ ಅಧಿಕಾರಿಯ ಹತ್ತಿರ ತನ್ನ ಸ್ವಂತ ಕೆಲಸಕ್ಕಾಗಿ ಬಂದನು. ಅವನೊಬ್ಬ ಗೋ ಸಂರಕ್ಷಣೆಯ ಪ್ರಚಾರಕನಾಗಿದ್ದನು ಮತ್ತು ಗೋ ಸಂಸ್ಥೆಯ ಸ್ವಯಂ ಸೇವಕನಾಗಿದ್ದನು. ಅವನು ಸಂಸ್ಥೆಯ ಆರ್ಥಿಕ ಸುಧಾರಣೆಗಾಗಿ ದೇಣಿಗೆ ಬೇಡಲು ಅಲ್ಲಿಗೆ ಬಂದಿದ್ದನು. ಅವನ ವೇಷಭೂಷಣಗಳು ಅವನೊಬ್ಬ ಬಂಗಾಲಿಯಂತೆ ಕಾಣುತ್ತಿದ್ದನು. ಆ ನಿಲ್ದಾಣಾಧಿಕಾರಿಯು ಅವನಿಗೆ ಒಂದು ಉಪಾಯವನ್ನು ಹೇಳಿಕೊಟ್ಟನು. ಅವನು ಹಳ್ಳಿಯೊಳಗೆ ಹೋದರೆ ಎಲ್ಲ ವ್ಯವಸ್ಥೆಯಾಗುವುದೆಂದು ಸಲಹೆ ನೀಡಿದನು. ಅಲ್ಲೊಬ್ಬ ಮಾಮಲೆದಾರನಿದ್ದಾನೆ, ಅವನಿಗೆ ಈ ವಿಚಾರವನ್ನು ತಿಳಿಸು. ಆಗ ಶ್ರೀಮಂತ ಶೇಠರನ್ನು ಸಾಹುಕಾರರನ್ನು ಭೇಟಿ ಮಾಡಿ ನಿನ್ನ ಕೈ ತುಂಬಿಸಿಕೊಂಡು ಬರಬಹುದು. ಒಮ್ಮೆ ಮಾಮಲೆದಾರನು ಮನದಟ್ಟು ಮಾಡಿಕೊಂಡರೆ ಎಲ್ಲರೂ ಹೂ ಅನ್ನುತ್ತಾರೆ ಮತ್ತು ಧಾರ್ಮಿಕ ಕಾರ್ಯಕ್ಕಾಗಿ ಹಣವನ್ನು ಸಂಗ್ರಹಿಸಬಹುದು. ಯಾವುದೇ ಸಂಕೋಚವಿಲ್ಲದೆ ಅಲ್ಲಿಗೆ ಹೋಗು. ಈ ರೀತಿ ಆ ಠಾಣೆಯ ಅಧಿಕಾರಿಯು ಒಳಗಡೆ ಮಾತನಾಡುತ್ತಿರುವಾಗಲೇ ಕುದುರೆಯು ಕೆನೆಯುವ ಶಬ್ದವು ಹೊರಗಡೆ ಕೇಳಿಬಂತು. ಅಲ್ಲಿಗೆ ಸ್ವತಃ ಮಾಮಲೆದಾರನೇ ಬಂದಿದ್ದನು. ಅವನು ಕುದುರೆಯಿಂದ ಇಳಿದು ನಿಲ್ದಾಣದ ಒಳಗಡೆ ಹೋದನು. ಅವನು ಠಾಣೆಯ ಅಧಿಕಾರಿಯನ್ನು ಭೇಟಿ ಮಾಡಲು ಅವನ ಕಚೇರಿಯೊಳಗೆ ಹೋದನು. ಆಗ ಠಾಣಾಧಿಕಾರಿಯು ಸನ್ಯಾಸಿಗೆ ಹೇಳಿದನು, ಮಾಮಲೆದಾರನು ಸ್ವತಃ ಇಲ್ಲಿಗೆ ಬಂದಿದ್ದಾನೆ. ಈಗ ನೀನು ಏನು ಹೇಳಲು ಇಚ್ಛಿಸುವೆಯೋ ಅದನ್ನು ಹೇಳು. ಸುದೈವವಶಾತ್ ನೀನು ಅವನನ್ನು ಸುಲಭವಾಗಿ ಭೇಟಿಯಾದೆ. ಆಗ ಸನ್ಯಾಸಿಯು ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಹೇಳಲು ಪ್ರಾರಂಭಿಸಿದನು. ಅನಂತರ ಇಬ್ಬರು ಹೊರಗೆ ಬಂದರು. ಒಂದು ಮರದ ಪೆಟ್ಟಿಗೆಯ ಮೇಲೆ ಕುಳಿತುಕೊಂಡರು. ಸನ್ಯಾಸಿಯು ದೇವಾನಲ್ಲಿ ವಿನಂತಿಸಿಕೊಂಡನು, ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸು. ಗೋರಕ್ಷಣೆಯಂತಹ ಧರ್ಮ ಕಾರ್ಯವನ್ನು ತಾವು ತಮ್ಮ ಕೈಗೆತ್ತಿಕೊಳ್ಳಲು ನಿರ್ಧರಿಸದೇ ಇದ್ದಲ್ಲಿ ನನ್ನಂತಹ ಅಪರಿಚಿತನ ಕೈಯಲ್ಲಿ ಸ್ವಲ್ಪವನ್ನಾದರೂ ಮಾಡಲು ಸಾಧ್ಯವೇ? ನೀನು ಈ ತಾಲೂಕಿನಲ್ಲಿ ಒಬ್ಬ ಅಧಿಕಾರಿಯಾಗಿರುವೆ, ಆದರೆ ನಾನಾದರೂ ಒಬ್ಬ ಭಿಕಾರಿಯಾಗಿದ್ದು ಮನೆಯಿಂದ ಮನೆಗೆ ಹೋಗುತ್ತಾ ಗೋವುಗಳ ಹಸಿವೆಯನ್ನು ತೀರಿಸಲು ಪ್ರಯತ್ನ ಪಡುತ್ತಿರುವೆ. ನೀನೇನಾದರೂ ಒಂದು ಮಾತು ಹೇಳಿದಲ್ಲಿ ನನ್ನ ಕೆಲಸವು ಬೇಗನೆ ಮುಗಿಯುತ್ತದೆ. ನಿನಗೆ ಗೋಮಾತೆಯ ಆಶೀರ್ವಾದ ದೊರಕುತ್ತದೆ. ನಿನಗೆ ಹೆಸರು ಕೀರ್ತಿ ದೊರಕುವುದು ಖಂಡಿತ. ಸನ್ಯಾಸಿಯ ವಿನಂತಿಯನ್ನು ಆಲಿಸಿದ ಮೇಲೆ ದೇವಾನು ಅವನಿಗೆ ಉತ್ತರಿಸಿದನು, ಹಳ್ಳಿಯಲ್ಲಿ ಈಗ ತಾನೇ ಮತ್ತೊಂದು ಕಾರಣಕ್ಕಾಗಿ ಧನ ಸಂಗ್ರಹವು ಪ್ರಾರಂಭವಾಗಿದೆ. ರಾವಸಾಹೇಬ ನರೋತ್ತಮ ಶೇಠನು ಒಬ್ಬ ವೇದಾಂತಿಯು ಮತ್ತು ದೀನರಿಗಾಗಿ ದಯಾವಂತನಾಗಿ ಹಣ ಸಂಗ್ರಹಿಸಲು ಪ್ರಾರಂಭಿಸಿದ್ದಾನೆ. ಆದುದರಿಂದ ಈಗ ನನಗೆ ಹೇಳು, ನಿನಗೆ ಯಾವ ರೀತಿ ಸಂಗ್ರಹ ಮಾಡಲು ಸಾಧ್ಯವಾಗುತ್ತದೆ? ಇದು ನಿನಗೆ ಉಪಯುಕ್ತವಾದ ಸಮಯವಲ್ಲ. ಅದರ ಬಗ್ಗೆ ಅನಂತರ ಆಲೋಚನೆ ಮಾಡೋಣ. ಆದುದರಿಂದ 2 ಅಥವಾ 4 ತಿಂಗಳ ನಂತರ ಈ ನಗರಕ್ಕೆ ಮತ್ತೆ ಬಾ. ಆ ಸಮಯದಲ್ಲಿ ನಾವು ಏನು ಮಾಡಬಹುದೋ ನೋಡೋಣ. ಇದು ಅನುಕೂಲಕರವಾದ ಸಮಯವಲ್ಲ. ಅದು ಹಾಗಿರಲಿ. ಅವನು ಅಲ್ಲಿಂದ ಹೊರಟು ಹೋದನು. ಅಲ್ಲಿಂದಾಚೆಗೆ ಸುಮಾರು 1 ತಿಂಗಳು ಕಳೆದಿರಬಹುದು. ಅವನು ಟಾಂಗಾದಲ್ಲಿ ಕುಳಿತು ಡಹಾಣುವಿಗೆ ಹಿಂತಿರುಗಿ ಬಂದನು. ದೇವಾನ ಮನೆಯ ಮುಂದೆಯೇ ವಕೀಲ ಪರಾಂಜಪೆಯ ಮನೆಯಿತ್ತು. ಟಾಂಗಾ ಅಲ್ಲಿ ನಿಂತ ಮೇಲೆ ಸನ್ಯಾಸಿಯು ಅದರಿಂದ ಕೆಳಗೆ ಇಳಿಯುತ್ತಿರುವುದನ್ನು ಅವನು ನೋಡಿದನು. ಇವನು ಅದೇ ವ್ಯಕ್ತಿಯಲ್ಲವೇ? ಇವನು ನಿಜವಾಗಿಯೂ ಈ ಮೊದಲು ಸಂಗ್ರಹಕ್ಕಾಗಿ ಎಲ್ಲಿಗೆ ಬಂದಿದ್ದನು ಎಂದು ದೇವಾನು ಅಂತರಂಗದಲ್ಲಿಯೇ ಶಂಕಿಸುತ್ತಾ ತನ್ನ ಮಗನಿಗೆ ಹೇಳಿದನು. ಇನ್ನೂ 1 ತಿಂಗಳೂ ಪೂರ್ತಿಯಾಗಿಲ್ಲ, ಅವನೇಕೆ ಇಲ್ಲಿಗೆ ಬಂದಿದ್ದಾನೆ? ಅವನೇನಾದರೂ ನಮ್ಮ ಹಿಂದಿನ ಮಾತುಕತೆಯನ್ನೇನಾದರೂ ಮರೆತು ಹೋಗಿರುವನೇ? ಈ ರೀತಿ ಅವನು ಸಂಶಯಗೊಂಡನು. ಅವನು ಟಾಂಗಾವನ್ನು ಅಲ್ಲಿಯೇ ಬಿಟ್ಟು ಸ್ವಲ್ಪ ಸಮಯವನ್ನು ಅಲ್ಲಿಯೇ ಕಳೆದನು. ಅನಂತರ ಅವನು ದೇವಾನ ಮನೆಗೆ ಬಂದು ಹೇಳಲು ಪ್ರಾರಂಭಿಸಿದನು, ನನಗೆ ಹಣ ಸ್ವೀಕರಿಸಲು ಅವಸರವೇನಿಲ್ಲ. ಅವನು ಸಮಯವನ್ನು ನೋಡಿದಾಗ ಆಗ ಸುಮಾರು 10 ಗಂಟೆಯಾಗಿತ್ತು. ಅದು ಬ್ರಾಹ್ಮಣರು ಊಟ ಪ್ರಾರಂಭಿಸುವ ವೇಳೆಯಾಗಿತ್ತು.
ಮತ್ತು ದೇವಾನು ಬಹಳ ಗೊಂದಲದಲ್ಲಿ ಬಿದ್ದನು. ನಾನು ಹಣಕ್ಕಾಗಿ ಬರಲಿಲ್ಲ, ಈ ದಿನ ನನಗೆ ಊಟ ಬೇಕು. ದೇವಾನು ಹೇಳಿದನು, ಬನ್ನಿ, ಬಹಳ ಸಂತೋಷ, ಇದನ್ನು ನಿಮ್ಮ ಮನೆಯೆಂದೇ ಭಾವಿಸಿರಿ. ಅದಕ್ಕೆ ಸನ್ಯಾಸಿ ಹೇಳಿದನು, ಇಬ್ಬರು ಮಕ್ಕಳು ನನ್ನ ಜೊತೆಗಿದ್ದಾರೆ, ಅದು ಬಹಳ ಒಳ್ಳೆಯದು ಎಂದು ದೇವಾನು ಅವನಿಗೆ ಹೇಳಿದನು. ಆಗ ಊಟ ಬಡಿಸಲು ಇನ್ನೂ ಸ್ವಲ್ಪ ಸಮಯವಿದ್ದುದರಿಂದ ದೇವಾನು ಅವನನ್ನು ಪ್ರಶ್ನಿಸಿದನು, ನೀನು ಎಲ್ಲಿ ಉಳಿದುಕೊಂಡಿರುವೆ? ಅಲ್ಲಿಗೆ ನಿಮಗಾಗಿ ಹೇಳಿ ಕಳುಹಿಸುತ್ತೇನೆ. ಅದರ ಅವಶ್ಯಕತೆ ಏನು? ನಾನು ಯಾವಾಗ ಎಷ್ಟು ಹೊತ್ತಿಗೆ ಬರಬೇಕೆಂದು ಹೇಳುವೆಯೋ ಆ ಸಮಯಕ್ಕೆ ಸರಿಯಾಗಿ ಬರುತ್ತೇನೆ ಎಂದು ಸನ್ಯಾಸಿಯು ಹೇಳಿದನು. ಒಳ್ಳೆಯದು, ಮಕ್ಕಳನ್ನು ಜೊತೆಗೆ ಕರೆದುಕೊಂಡು 12 ಗಂಟೆಗೆ ಬಂದು ಭೋಜನ ಸ್ವೀಕರಿಸು ಸಂತನೆ ಎಂದು ದೇವಾನು ಅವನಿಗೆ ಹೇಳಿದನು. ಅದು ಹಾಗಿರಲಿ. ಅನಂತರ ಸನ್ಯಾಸಿಯು ಹೊರಟು ಹೋದನು. ಸರಿಯಾಗಿ 12 ಗಂಟೆಗೆ ಬಂದನು. ಮೂವರು ಊಟಕ್ಕೆ ಕುಳಿತುಕೊಂಡರು ಮತ್ತು ಯಥೇಚ್ಛವಾಗಿ ಊಟ ಮಾಡಿದರು. ಅಡಿಗೆಯು ಸಿದ್ಧವಾದ ಮೇಲೆ ಬ್ರಾಹ್ಮಣರು ಊಟಕ್ಕಾಗಿ ಪಂಕ್ತಿಗಳಲ್ಲಿ ಕುಳಿತುಕೊಂಡರು. ಯಜಮಾನನು ಸನ್ಯಾಸಿ ಮತ್ತು ಅವನ ಪರಿವಾರದವರನ್ನು ತೃಪ್ತಿಪಡಿಸಿದನು. ಸನ್ಯಾಸಿಯು ತನಗೆ ತಾನೇ ಇಬ್ಬರು ವ್ಯಕ್ತಿಗಳ ಜೊತೆ ಬಂದಿದ್ದನು. ಆದರೆ ಅವನ ಪೂರ್ವದ ಉದ್ದೇಶದಿಂದಾಗಿ ಭ್ರಮೆಯ ತೆರೆಯು ಅವನ ಮುಂದೆ ಹರಡಿತ್ತು. ಆದ್ದರಿಂದಲೇ ದೇವಾನು ಯಾರೋ ಅತಿಥಿಗಳು ಊಟಕ್ಕೆ ಬಂದಿರುವರೆಂದು ಭಾವಿಸಿದನು ಮತ್ತು ಅವನು ಹಣಕ್ಕಾಗಿ ಬಂದಿರುವನೆಂಬ ವಿಚಾರ ಮನದಲ್ಲಿಯೇ ಇದ್ದು ಆ ಭಾವನೆಯು ಇನ್ನೂ ದೃಢವಾಯಿತು. ಈ ರೀತಿಯಲ್ಲಿ ಭೋಜನವು ಮುಗಿಯಿತು. ಬ್ರಾಹ್ಮಣರು ಉತ್ತರಾಪೋಷಣಕ್ಕಾಗಿ ಆಚಮನ ಮಾಡಲು ಸುಗಂಧಪೂರಿತ ಶೀತಲ ಜಲವನ್ನು ಸ್ವೀಕರಿಸಿದರು. ಅವರು ಮುಖಶುದ್ಧಿಗಾಗಿ ತಾಂಬೂಲವನ್ನು ಸ್ವೀಕರಿಸಿದರು. ಶಿಷ್ಟಾಚಾರದ ರೀತಿಯಲ್ಲಿ ದೇವಾನು ಅತಿ ಗೌರವದಿಂದ ಮತ್ತು ಆನಂದದಿಂದ ಸುಗಂಧಭರಿತ ಪುಷ್ಪಗಳನ್ನು, ತಾಂಬೂಲವನ್ನು, ಅತ್ತರನ್ನು, ಗುಲಾಬಿಯ ನೀರನ್ನು ಮತ್ತು ಪ್ರತಿಯೊಬ್ಬರಿಗೂ ಬಹುಮಾನವನ್ನು ನೀಡಿದನು. ಅದು ಹಾಗಿರಲಿ. ಇದೆಲ್ಲವೂ ಮುಗಿದ ಮೇಲೆ ಅಲ್ಲಿಗೆ ಬಂದಿದ್ದ ಮಂಡಳಿಯವರು ತಮ್ಮ ತಮ್ಮ ಮನೆಗೆ ಹೊರಟು ಹೋದರು. ಸನ್ಯಾಸಿಯು ಸಹ ತನ್ನ ಪರಿವಾರದ ಜೊತೆಯಲ್ಲಿ ತನ್ನ ಸ್ವಂತ ಸ್ಥಳಕ್ಕೆ ಹಿಂತಿರುಗಿದನು. ಅವರು ನಿಮಂತ್ರಣವಿಲ್ಲದೆ ಹಾಗೂ ಅನಿರೀಕ್ಷಿತವಾಗಿ ಬಂದಿದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಬಂದು ಭೋಜನ ಸ್ವೀಕರಿಸಿದ್ದರು. ಆದರೆ ದೇವಾನು ಅವರು ಬಾಬಾ ಇರಬಹುದೆಂದು ಯೋಚಿಸಲಿಲ್ಲ. ಆದರೆ ಅವನು ಮನದಲ್ಲಿಯೇ ಅನುಮಾನಿಸಿದ್ದನು. ಅದು ಅಯಾಚಿತವಾಗಿ ಅವನ ಸಮಕ್ಷಮದಲ್ಲೇ ನಡೆದಿತ್ತು. ಅವರು ಅನಿರೀಕ್ಷಿತವಾಗಿ ಪ್ರತ್ಯಕ್ಷರಾಗಿ ಅವನಿಂದಲೇ ಭೋಜನ ಸ್ವೀಕರಿಸಿದ್ದರು. ಆದರೂ ದೇವಾನು ಮನಸ್ಸಿನಲ್ಲಿಯೇ ಸಂದೇಹ ಭರಿತನಾಗಿದ್ದನು. ಆದ್ದರಿಂದ ಅವನು ಜೋಗನನ್ನು ಸಾಕ್ಷಿಗಾಗಿ ಕೇಳಿದನು. ಆದ್ದರಿಂದ ಉದ್ಯಾಪನೆಯಾದ ನಂತರ ದೇವಾನು ಜೋಗನಿಗೆ ಒಂದು ಪತ್ರ ಬರೆದನು. ಬಾಬಾರವರು ಈ ರೀತಿ ಏಕೆ ಮೋಸ ಮಾಡಿದರು? ಅವರು ಈ ರೀತಿ ನುಡಿದಿದ್ದು ಸರಿಯೇ? ನೀನು ಸಹ ಅವರ ಜೊತೆಯಲ್ಲಿ ಬರಬೇಕಾಗಿತ್ತು. ಅವರ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ನೀನು ಇಲ್ಲಿಗೆ ಬಂದಿದ್ದರೆ ಏನಾದರೂ ಸ್ವಲ್ಪ ಸಾಕ್ಷಿಯೂ ಇರುತ್ತಿತ್ತು. ಈಗ ನಾನು ಅದನ್ನು ಹೇಗೆ ನಂಬಲಿ? ಹಾಗಿದ್ದರೆ ಈ ರೀತಿ ಏಕೆ ನಡೆಯಿತು? ನನಗೆ ಏಕೆ ಎಷ್ಟು ನಿರಾಶೆ ಉಂಟಾಯಿತು? ನಾನು ಬಹಳ ಅಪೇಕ್ಷೆಯಿಂದ ಕಾದಿದ್ದೆನು, ಆದರೆ ನನಗೆ ಯಾವ ಅನುಭವವೂ ಆಗಲಿಲ್ಲ. ನಾನು ತುಂಬಾ ಪ್ರೇಮದಿಂದ ಬಾಬಾರವರಿಗೆ ನಿಮಂತ್ರಣ ನೀಡಿದೆ ಮತ್ತು ಅವರು ಶರಣಾಗತನಾದ ನನ್ನಲ್ಲಿಗೆ ಬರುವೆನೆಂದು ಹೇಳಿದ್ದರು. ಆದರೆ ಅಲ್ಲಿ ಸರ್ವವು ಅನ್ಯಥಾ ನಡೆಯಿತು. ಇದೆಲ್ಲವೂ ಹೇಗೆ ನಡೆಯಿತೆಂದರೆ ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ನನ್ನ ಪಂಚತಂತ್ರ ಸ್ಥಿತಿಯನ್ನು ಪರಿಗಣಿಸಿ ನಾನು ಒಂದು ಪತ್ರವನ್ನು ಬಹಳ ಕಕ್ಕುಲತೆಯಿಂದ ಬರೆದಿರುತ್ತೇನೆ. ನಂತರ ಬಾಬಾರವರು ಬರುವರೆಂದು ತಿಳಿದು ನಾನು ಬಹಳ ಧನ್ಯನೆಂದು ಭಾವಿಸಿದೆನು. ನನಗೆ ಗೊತ್ತಿತ್ತು, ಅವರು ಯಾವ ರೂಪದಲ್ಲಾದರೂ ಯಾವುದೇ ನಿಮಿತ್ತವನ್ನು ಹಿಡಿದು ಬಂದೇ ಬರುತ್ತಾರೆಂದು ಭಾವಿಸಿದ್ದೆ. ಆದರೆ ಆ ರೀತಿಯಂತಹುದು ಏನೂ ನಡೆಯಲಿಲ್ಲಬೇಕೆ? ನಾನು ಬಹಳ ಆಶ್ಚರ್ಯಚಕಿತನಾದೆ. ಜೋಗನು ದೇವಾನು ತಿಳಿಸಿದ ಸಕಲ ವೃತ್ತಾಂತವನ್ನು ಸಾಯಿ ಚರಣಗಳಲ್ಲಿ ನಿವೇದಿಸಿದನು. ಬಾಬಾರವರು ಆಶ್ಚರ್ಯಚಕಿತರಾಗಿ ಅವನಿಗೆ ಹೇಳಿದರು, ನೀನು ನಿನ್ನ ಪತ್ರವನ್ನು ತೆರೆಯುವ ಮೊದಲೇ ಅಲ್ಲಿ ವಿವರಿಸಿರುವುದೆಲ್ಲವೂ ನನಗೆ ತಿಳಿದಿದೆ. ನೀನು ಓದುವ ಮೊದಲೇ ಗೊತ್ತು. ಅಲ್ಲಿ ಬರೆದಿರುವುದೆಲ್ಲವೂ ನನ್ನ ಕಣ್ಣ ಮುಂದೆ ಮೂರ್ತಿವತ್ತಾಗಿ ಸ್ಪಷ್ಟವಾಗಿ ನಿಲ್ಲುತ್ತದೆ. ಅವನು ಹೇಳುತ್ತಾನೆ, ನಾನು ಅವನಿಗೆ ಬರುವುದಾಗಿ ವಚನ ನೀಡಿದೆ.
ಆದರೆ ನನ್ನ ಮಾತುಗಳಿಂದ ಅವನಿಗೆ ಮೋಸ ಮಾಡಿದೆ ಎಂದು. ಅವನು ನನ್ನನ್ನು ಗುರುತಿಸಲಿಲ್ಲವೆಂದು ಅವನಿಗೆ ಹೇಳು. ಹಾಗಿರಲು ಅವನು ನನ್ನನ್ನು ಏಕೆ ಆಮಂತ್ರಿಸಿದ? ಲೌಕಿಕವಾಗಿ ನಾನು ಇಲ್ಲಿಂದ ಚಲಿಸಲಿಲ್ಲ, ಆದರೆ ನಾನು ಉದ್ಯಾಪನೆ ಊಟ ಮಾಡಿದೆನು. ನಾನು ಮತ್ತಿಬ್ಬರ ಜೊತೆಯಲ್ಲಿ ಬರುವೆನೆಂದು ಹೇಳಿದ್ದೆ. ಅದೇ ರೀತಿ ಇನ್ನಿಬ್ಬರ ಜೊತೆಯಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಊಟಕ್ಕೆ ಸ್ವಲ್ಪ ಸಮಯ ಇತ್ತು. ಆಗ ನಾನೊಬ್ಬನೇ ಅಲ್ಲಿಗೆ ಹೋಗಿದ್ದೆ. ಸ್ವಲ್ಪ ಸಮಯದ ಅವಕಾಶವಿತ್ತು. ನಾನು ಮೊದಲು ಅಲ್ಲಿ ಪ್ರವೇಶಿಸಿದಾಗ ಧರಿಸಿದ್ದ ಸನ್ಯಾಸಿಯ ವೇಷಭೂಷಣ ನಿನಗೆ ನೆನಪಿಲ್ಲವೇ? ನಾನು ಅನಿರೀಕ್ಷಿತವಾಗಿ ಬಂದಿದ್ದನ್ನು ನೋಡಿ ನಾನು ಹಣ ಕೇಳುತ್ತೇನೆಂಬ ಭಯ ನಿನಗೆ ಉಂಟಾಯಿತಲ್ಲವೇ? ಮತ್ತು ಆ ನಿನ್ನ ಸಂದೇಹವನ್ನು ನಾನು ದೂರ ಮಾಡಲಿಲ್ಲವೇ? ನಾನು ಕೇವಲ ಊಟ ಮಾಡಲು ಮತ್ತಿಬ್ಬರ ಜೊತೆಯಲ್ಲಿ ಬರುತ್ತೇನೆ ಎಂದು ಹೇಳಿದ್ದೆ, ಮತ್ತು ನಾನು ಸರಿಯಾದ ವೇಳೆಯಲ್ಲಿ ಮತ್ತಿಬ್ಬರ ಜೊತೆಯಲ್ಲಿ ಊಟ ಮಾಡಲಿಲ್ಲವೇ? ನನ್ನ ವಚನಗಳನ್ನು ಕಾಪಾಡಿಕೊಳ್ಳಲು ನಾನು ನನ್ನ ಜೀವವನ್ನಾದರೂ ಕೊಟ್ಟೇನು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೋ. ಆದರೆ ನಾನು ಆಡಿದ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಈ ರೀತಿ ಸಾಯಿನಾಥರು ಹೇಳಿದಾಗ ಜೋಗನು ಮನಸ್ಸಿನಲ್ಲಿ ಉಕ್ಕಿ ಬಂದ ಆನಂದವನ್ನು ತಡೆಯಲಾಗಲಿಲ್ಲ. ಅವರು ನೀಡಿದ ವಚನಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಇದು ಸರ್ವಥಾ ಸರ್ವರ ಅನುಭವವೂ ಆಗಿತ್ತು. ಅನಂತರ ಈ ವೃತ್ತಾಂತವನ್ನು ಜೋಗನು ದೇವಾನಿಗೆ ತಿಳಿಸಿದನು. ಅದಕ್ಕೆ ಅವನು ಅತ್ಯಾನಂದ ತುಂಬಿದ ಮನಸ್ಸಿನಿಂದ ಒಂದು ಸವಿಸ್ತಾರವಾದ ಪತ್ರವನ್ನು ಬರೆದು ಕಳಿಸಿದನು. ಆ ಪತ್ರವನ್ನು ಓದಿದ ದೇವಾನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಉಕ್ಕಿ ಬಂದವು. ವ್ಯರ್ಥವಾಗಿ ಸಾಯಿಯನ್ನು ದೂಷಿಸಿದ್ದಕ್ಕೆ ಮನಸ್ಸಿನಲ್ಲಿಯೇ ತನ್ನನ್ನು ತಾನೇ ನಿಂದಿಸಿಕೊಂಡನು ಮತ್ತು ಕುಗ್ಗಿದ ಮನಸ್ಸಿನವನಾದನು. ಬಾಬಾರವರ ಮಹಿಮೆಯು ಧನ್ಯ. ನನ್ನ ಅಭಿಮಾನಪೂರಿತ ಗ್ರಹಣ ಶಕ್ತಿಗೆ ಧಿಕ್ಕಾರ. ಆದರೆ ನಾನು ಬಾಬಾರವರು ಸನ್ಯಾಸಿಯೆಂದು ಹೇಗೆ ನಿರ್ಧರಿಸಬೇಕಿತ್ತು ಎಂಬುದು ಅರ್ಥವಾಗುತ್ತಿಲ್ಲ. ಕಾರಣವೇನೆಂದರೆ ನಾನು ಬಾಬಾರವರಿಗೆ ನಿಮಂತ್ರಣ ನೀಡುವ ಮೊದಲೇ ಆ ಸನ್ಯಾಸಿ ಮೊದಲು ಒಂದು ಬಾರಿ ನನ್ನಲ್ಲಿಗೆ ಬಂದಿದ್ದನು. ಅದೂ ಅಲ್ಲದೆ ಕೆಲಸಕ್ಕಾಗಿ ಚಂದ ವಸೂಲಿ ಮಾಡಲು ಬಂದಾಗ ನನ್ನನ್ನು ಭೇಟಿಯಾಗಿದ್ದನು. ನಾನು ಅವನಿಗೆ 2 ಅಥವಾ 4 ತಿಂಗಳುಗಳ ನಂತರ ಹಿಂತಿರುಗಿ ಬರಲು ಹೇಳಿದ್ದೆ. ಅನಂತರ ಅವನು ಊಟ ಕೇಳಿಕೊಂಡು ಬಂದರೆ ಅವನು ಬಾಬಾರವರೆಂದೇ ಊಹಿಸಲು ಹೇಗೆ ಸಾಧ್ಯವಾಗುತ್ತದೆ? ಬೇರೆ ಇಬ್ಬರ ಜೊತೆಗೆ ಊಟಕ್ಕೆ ಬರುತ್ತೇನೆಂದು ಹೇಳಿದ ಬಾಬಾರವರ ವಚನಗಳು ನನಗೆ ಮರೆತು ಹೋಗಿದ್ದವು. ಬಾಬಾರವರನ್ನು ಆಮಂತ್ರಿಸಿದ ನಂತರ ಅವನನ್ನು ಮೊದಲ ಬಾರಿಗೆ ನೋಡಿದ್ದರೆ ಮತ್ತು ಅವರು ಕೇವಲ ಊಟಕ್ಕಾಗಿ ಮಾತ್ರ ಬಂದಿದ್ದರೆ ನನ್ನ ದೃಷ್ಟಿಯು ಮೋಸ ಹೋಗುತ್ತಿರಲಿಲ್ಲ. ಆದರೆ ಅವನು ಗೋರಕ್ಷಣೆಯ ನಿಮಿತ್ತವಾಗಿ ಮತ್ತು ಅವುಗಳ ಆಹಾರಕ್ಕಾಗಿ ಹಣ ಸಂಗ್ರಹ ಮಾಡಲು ಬಂದಿದ್ದನು. ತದನಂತರ ಸಾಯಿಗೆ ಉದ್ಯಾಪನೆಗಾಗಿ ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿದ್ದೆ. ಆದುದರಿಂದ ಇಂತಹ ಮೋಹ ಉಂಟಾಯಿತು. ಅದರಿಂದಾಗಿ ಈ ಪ್ರಕಾರ ನಡೆಯಿತು. ಅವರು ಇನ್ನು ಬೇರೆ ಇಬ್ಬರ ಜೊತೆ ಬಂದು ಊಟ ಮಾಡಿದ್ದರು. ನಾನು ಅವರನ್ನು ಕೇವಲ ಅನ್ನಾರ್ಥಿಗಳಾಗಿ ಬಂದವರೆಂದು ಭಾವಿಸಿದೆನು. ಅವರು ನನಗೆ ಪೂರ್ವ ಪರಿಚಿತರಲ್ಲದಿದ್ದರೆ ಮತ್ತು ಭೋಜನ ಸಮಯಕ್ಕೆ ಸರಿಯಾಗಿ ಬೇರೆ ಇಬ್ಬರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಬಂದಿದ್ದರೆ ಅವರು ನಿಶ್ಚಯವಾಗಿಯೂ ಸಾಯಿ ಎಂದು ತಿಳಿಯುತ್ತಿದ್ದೆ. ಆದರೆ ಸಂತರ ವಿಧಾನಗಳೇ ಈ ತರಹದ್ದು. ಅವರ ಲೀಲೆಗಳು ಅಘಟಿತವಾದವುಗಳು ಮತ್ತು ಅವರ ಕಾರ್ಯಗಳು ಅದ್ಭುತ. ಅವರೇ ಸ್ವತಃ ಭಕ್ತರ ಮನೆಗಳಲ್ಲಿ ಭಕ್ತರು ಅದನ್ನು ಅರಿಯುವ ಮುಂಚೆಯೇ ಕಾರ್ಯಸ್ಥಿತಿಗಳನ್ನು ಯೋಜಿಸುತ್ತಾರೆ. ಭಕ್ತನು ವಿನೀತನಾಗಿ ತಮ್ಮ ಚರಣಗಳಲ್ಲಿ ಶರಣಾದಾಗ ಶುಭ ಕಾರ್ಯಗಳನ್ನು ಅವನಿಗೆ ಅರಿವಿಲ್ಲದಂತೆಯೇ ಸಂಭವಿಸುವಂತೆ ಮಾಡುತ್ತಾರೆ. ಸಂತರ ಕಾರ್ಯಗಳು ತರ್ಕಕ್ಕೆ ಮೀರಿದವು. ಚಿಂತಾಮಣಿಯು ತಾವು ಚಿಂತಿಸಿದುದನ್ನು ನೀಡುತ್ತದೆ. ಕಲ್ಪವೃಕ್ಷವು ಮನದಲ್ಲಿ ಕಲ್ಪಿಸಿದುದನ್ನು ದಯಪಾಲಿಸುತ್ತದೆ. ಕಾಮಧೇನುವು ಆಶೆಗಳನ್ನು ಈಡೇರಿಸುತ್ತದೆ. ಆದರೆ ಗುರುಮಾಯಿಯು ಅನಿರೀಕ್ಷಿತವಾದುದನ್ನು ನೀಡುತ್ತಾರೆ. ಅದು ಹಾಗಿರಲಿ. ಈ ಪ್ರಸಂಗದಲ್ಲಿ ಬಾಬಾರವರು ಆಮಂತ್ರಿಸಲ್ಪಟ್ಟಾಗ ಸನ್ಯಾಸಿಯ ರೂಪದಲ್ಲಿ ಪ್ರಕಟವಾದರು. ಆದರೆ ಅವರ ಲೀಲೆಗಳು ಅಘಟಿತವಾದವುಗಳು. ಕೆಲವೊಮ್ಮೆ ಅವರು ಅಯಾಚಿತವಾಗಿ ಪ್ರಕಟಗೊಳ್ಳುತ್ತಾರೆ. ಕೆಲವು ಸಲ ಅವರು ಚಿತ್ರಪಟದ ರೂಪದಲ್ಲಿ ಕಾಣಿಸಿಕೊಂಡರು. ಕೆಲವೊಮ್ಮೆ ಅವರು ವಿಗ್ರಹ ಸ್ವರೂಪದಲ್ಲಿ ಪ್ರಕಟಗೊಂಡರು. ಅವರ ಕೃಪೆಗೆ ಯಾವುದೇ ಮಿತಿಯಿಲ್ಲ. ಅವರು ತಮಗೆ ತಾವೇ ಇಚ್ಛೆಪಟ್ಟು ಪ್ರಕಟಗೊಂಡರು. ಈ ಅರ್ಥದಲ್ಲಿ
ನನ್ನದೇ ಆದ ಒಂದು ಅನುಭವವನ್ನು ಶ್ರೋತೃಗಳು ಕೇಳಿದರೆ ಆಶ್ಚರ್ಯಚಕಿತರಾಗುವರು. ಅವರೆಲ್ಲರೂ ಸಾಯಿ ಲೀಲೆಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಚರಿತ್ರೆಯು ಅಭಿನವವೂ ಮತ್ತು ಅಪೂರ್ವವೂ ಆಗಿದೆ. ಕೆಲವರು ಅದನ್ನು ಧಾರ್ಮಿಕ ಅನುಭವವೆಂದು, ಕೆಲವರು ಅದನ್ನು ಒಂದು ಕಥೆಯೆಂದು ಕರೆಯಬಹುದು. ನಿಮಗೆ ಇಚ್ಛೆ ಬಂದಂತೆ ಕರೆಯಿರಿ, ಆದರೆ ಅದನ್ನು ಆದರದಿಂದ ಕೇಳಿರಿ. ಆಯಾಸ ಮತ್ತು ನಿದ್ರೆಯನ್ನು ಪಕ್ಕಕ್ಕೆ ಸರಿಸಿ ಸಾವಧಾನ ಮನಸ್ಸಿನಿಂದ ಈ ಕಥೆಯನ್ನು ಕೇಳಿರಿ. ನನಗೆ ಈ ಕೋರಿಕೆಯನ್ನು ದಯಪಾಲಿಸಿ, ನನಗೆ ತೃಪ್ತಿಯಿಂದ ಸಮಾಧಾನವಾಗುತ್ತದೆ. ವ್ಯಗ್ರತೆಯನ್ನು ಸ್ವಲ್ಪ ಕಾಲ ದೂರ ಸರಿಸಿ ಸ್ವಸ್ಥ ಚಿತ್ತದಿಂದ ಶಾಂತ ಚಿತ್ತರಾಗಿ ಕೇಳಿರಿ. ಇದನ್ನು ಶ್ರವಣ ಮಾಡಿದಲ್ಲಿ ಉಪಯುಕ್ತವಾಗಿರುತ್ತದೆ. ಅನಂತರ ನೀವು ಇದರ ಮೇಲೆ ಮನನ ಮತ್ತು ನಿಧಿಧ್ಯಾಸನ ಮಾಡಬಹುದು. ಅನಂತರ ಮುಂದೆ ಅದೇ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿಯಾಗುತ್ತದೆ. ಆದರೆ ಇದೆಲ್ಲವೂ ನೀವು ಯಾವ ರೀತಿ ಆಲಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಇದೇ ಎಲ್ಲದರ ಸಾರವು. ನೀವು ಅನಂತರ ಭವಸಾಗರವನ್ನು ದಾಟುವುದು ನಿಶ್ಚಿತ. ಇಸವಿ 1917 ಫಾಲ್ಗುಣ ಮಾಸದ ಶುದ್ಧ ಪೌರ್ಣಮಿಯ ದಿನ ನಾನು ನನ್ನ ಹಾಸಿಗೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾಗ ಬೆಳಗಿನ ಜಾವದಲ್ಲಿ ನನಗೆ ಒಂದು ಸ್ವಪ್ನ ಬಿತ್ತು. ಸಾಯಿಯ ಸುಚೇಷ್ಟೆಗಳನ್ನು ನೋಡಿ ಸುಂದರವಾದ ವೇಷಭೂಷಣಗಳನ್ನು ಧರಿಸಿದ ಸನ್ಯಾಸಿಯ ರೂಪದಲ್ಲಿ ದರ್ಶನ ನೀಡಿದರು ಮತ್ತು ಎಚ್ಚರಿಸಿ ಹೇಳಿದರು, ನಾನು ಈ ದಿನ ಊಟಕ್ಕೆ ಬರುತ್ತಿದ್ದೇನೆ. ಅವರು ನನ್ನನ್ನು ಎಚ್ಚರಿಸಿದುದು ಕನಸಿನ ಒಂದು ಭಾಗವಾಗಿತ್ತು. ಏಕೆಂದರೆ ನಾನು ನಿಜವಾಗಿಯೂ ಎಚ್ಚರಗೊಂಡಾಗ ನಾನು ಕನಸನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದೆನು. ನಾನು ಯಾವಾಗ ಕಣ್ಣುಗಳನ್ನು ತೆರೆದೆನೋ ಮತ್ತು ನೋಡಲು ಪ್ರಾರಂಭಿಸಿದೆನು, ಅಲ್ಲಿ ಸಾಯಿಯಾಗಲಿ ಅಥವಾ ಮತ್ತಾರೇ ಆಗಲಿ ಇರಲಿಲ್ಲ. ಅದು ಕೇವಲ ಸ್ವಲ್ಪ ಸಮಯಕ್ಕೆ ಮುಂಚೆ ಕಂಡ ಒಂದು ಕನಸಾಗಿತ್ತು ಮತ್ತು ನಾನು ಎತ್ಕಿಂಚಿತ್ತು ಎಚ್ಚರವಾಗಿರಲಿಲ್ಲ. ಅದು ನನ್ನ ಮನಸ್ಸಿಗೆ ನಿಶ್ಚಯವಾದಾಗ ನನ್ನ ಸ್ವಪ್ನ ಸ್ಥಿತಿಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದೆ. ನಾನು ಅಕ್ಷರಶಃ ಅದನ್ನು ನೆನಪಿಗೆ ತಂದುಕೊಂಡೆ. ಲವ ಮಾತ್ರವನ್ನಾದರೂ ಮರೆಯಲಿಲ್ಲ. ನಾನು ಈ ದಿನ ಊಟಕ್ಕೆ ಬರುತ್ತೇನೆ. ಸಾಯಿಯ ಈ ಸ್ಪಷ್ಟವಾದ ಉಕ್ತಿಗಳನ್ನು ಕೇಳಿ ನಾನು ಆನಂದದಿಂದ ತುಂಬಿ ಹೋದೆ. ನಾನು ಈ ವಿಷಯವನ್ನೆಲ್ಲ ನನ್ನ ಪತ್ನಿಗೆ ತಿಳಿಸಿದೆನು. ಸಾಯಿಯನ್ನು ಮನಸ್ಸಿನಲ್ಲೇ ಚಿಂತಿಸಿ ಧ್ಯಾನಿಸುವುದು ನನ್ನ ನಿರಂತರ ಅಭ್ಯಾಸವಾಗಿತ್ತು. ಅವರ ಸಹವಾಸದಲ್ಲಿ ಕಳೆದ 7 ವರ್ಷಗಳನ್ನು ಕಳೆದಿದ್ದರು ನಾನು ಎಂದಿಗೂ ಅವರು ಭೋಜನಕ್ಕೆ ಬರುವುದನ್ನು ನಿರೀಕ್ಷಿಸಿರಲಿಲ್ಲ. ಅದು ಹಾಗಿರಲಿ. ನಾನು ನನ್ನ ಪತ್ನಿಗೆ ಹೇಳಿದನು, ಈ ದಿನ ಹೋಲಿ ಹಬ್ಬ ಮತ್ತು 1 ಪಾವು ಹೆಚ್ಚು ಅಕ್ಕಿಯನ್ನು ಬೇಯಿಸಲು ಹಾಕು, ಮರೆಯಬೇಡ. ನಾನು ಅವಳಿಗೆ ಇದನ್ನು ತಿಳಿಸಿದಾಗ ಅವಳು ನನ್ನ ನಿರ್ದೇಶನದ ಹಿಂದಿರುವ ಕಾರಣವನ್ನು ಕೇಳಲು ಪ್ರಾರಂಭಿಸಿದಳು. ನಾನು ಅವಳಿಗೆ ಹೇಳಿದೆನು, ಈ ದಿನ ಹಬ್ಬವಾದುದರಿಂದ ಊಟಕ್ಕೆ ಒಬ್ಬ ಅತಿಥಿಯು ಬರುತ್ತಾರೆ. ಅದಕ್ಕೆ ಅವಳು ಪ್ರಶ್ನಿಸಿದಳು, ಯಾರು ಬರುತ್ತಿರುವುದು? ಅವಳು ತನ್ನ ಕುತೂಹಲವನ್ನು ತಡೆಯಲಾರದೆ ಕೇಳಿದಳು. ಇದು ನನಗೆ ಆದರೆ ನಾನು ನಿಜವಾದ ಕಾರಣವನ್ನು ಅವಳಿಗೆ ಬಹಿರಂಗಪಡಿಸಿದರೆ ಅದಕ್ಕೆ ಅವಳು ನಗಬಹುದೆಂಬ ಹೆದರಿಕೆ ಉಂಟಾಯಿತು. ಇದು ನನಗೆ ಚೆನ್ನಾಗಿ ತಿಳಿದಿದ್ದರೂ ನಾನು ಅವಳನ್ನು ಮೋಸಪಡಿಸಲು ಇಷ್ಟಪಡಲಿಲ್ಲ. ಆದ್ದರಿಂದ ಶ್ರದ್ಧಾಪೂರ್ವಕವಾಗಿ ಅವಳಿಗೆ ಸತ್ಯವನ್ನು ತಿಳಿಸಿದೆನು. ಆದರೆ ಇವೆಲ್ಲವೂ ಶ್ರದ್ಧೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಂತರಂಗದಲ್ಲಿ ಏನು ಭಾವಿಸಿದ್ದರೂ ಸತ್ಯವಾಗಲಿ ಇಲ್ಲದಿರಲಿ ಅವರವರ ಮನೋವೃತ್ತಿಗೆ ಅನುಸಾರವಾಗಿ ಸರ್ವದಾ ಇರುತ್ತದೆ. ನಾನು ಅವಳನ್ನು ಅದೆಷ್ಟು ಖಾತರಿಪಡಿಸಲು ಪ್ರಯತ್ನಪಟ್ಟರೂ ಸಹ ಅವಳು ಅಂತರಂಗದಲ್ಲಿ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಹೇಳಿದಳು, ಬಾಬಾರವರು ಅಷ್ಟು ದೂರದ ಶಿರಡಿಯಿಂದ ಏಕೆ ಬರುತ್ತಾರೆ? ಇಲ್ಲಿರುವ ಭೋಜನವಾದರೂ ಏನು? ಮತ್ತು ನಾವು ಹೋಲಿಗಾಗಿ ಯಾವ ಆಚರಣೆಯನ್ನು ಇಟ್ಟುಕೊಂಡಿದ್ದೇವೆ? ಶಿರಡಿಯ ಮೃಷ್ಟಾನ್ನವನ್ನು ಬಿಟ್ಟು ಇಲ್ಲಿಯ ಈ ಒರಟು ಊಟವನ್ನು ಮಾಡಲು ಇಲ್ಲಿಗೆ ಬರುತ್ತಾರೇನು? ಅವಳು ಈ ವಾದವನ್ನು ಕೇಳಿ ನಾನು ಹೇಳಿದೆ, ಇನ್ನು ಸ್ವಲ್ಪ ಹೆಚ್ಚು ಅನ್ನ ಮಾಡಲು ನಿನಗೆ ಏನು ಕಷ್ಟ? ಅದರಿಂದ ನೀನು ಕಳೆದುಕೊಳ್ಳುವುದು ಏನೂ ಇಲ್ಲ. ಸಾಯಿಯೇ ಪ್ರತ್ಯಕ್ಷವಾಗಿ ಅತಿಥಿಯಾಗಿ ಬರುತ್ತಾರೆಂದು ನಾನು ಹೇಳುತ್ತಿಲ್ಲ. ಅದನ್ನು ನಾನಾಗಿ ನಿನಗೆ ಹೇಳುವುದಿಲ್ಲ. ಆದರೆ ಬೇರೆ ಯಾರಾದರೂ ಒಬ್ಬರು ಬಂದೇ ಬರುತ್ತಾರೆ. ನನಗೆ ಅದರ ಬಗ್ಗೆ ಸ್ವಲ್ಪವೂ ಶಂಕೆ ಇಲ್ಲ. ನೀನು ಇದನ್ನು ಯಾವ ರೀತಿಯಲ್ಲಾದರೂ ಪರಿಗಣಿಸು. ಆದರೆ ನಾನು ಮಾತ್ರ
ಪ್ರತ್ಯಕ್ಷ ಸಾಯಿ ಸಮಾನರೆಂದೇ ಭಾವಿಸಿ ಸತ್ಕರಿಸುತ್ತೇನೆ. ಇಲ್ಲದಿದ್ದರೆ ನನ್ನ ಸ್ವಪ್ನವು ಅರ್ಥಹೀನವಾಗುತ್ತದೆ. ಅದು ಹಾಗಿರಲಿ. ಈ ರೀತಿ ಚರ್ಚೆಯ ನಂತರ ಮಧ್ಯಾಹ್ನದ ಸಮಯದಲ್ಲಿ ಮತ್ತು ವಿಧಿವತ್ತಾಗಿ ಹೋಲಿ ಪೂಜೆಯು ನಡೆಯಿತು. ಅನಂತರ ಭೋಜನಕ್ಕೆ ಎಲೆಗಳನ್ನು ಹಾಕಿದರು. ಕುಟುಂಬದ ಎಲ್ಲ ಸದಸ್ಯರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಪ್ರೀತಿಯ ಸ್ನೇಹಿತರು ಮತ್ತು ಬಂಧುಗಳು ಒಂದು ಪಂಕ್ತಿಯಲ್ಲಿ ಒಬ್ಬರ ಬೆನ್ನಿಗೆ ಮತ್ತೊಬ್ಬರು ಈ ರೀತಿ ಊಟಕ್ಕೆ ಕುಳಿತಿದ್ದರು. ಆ ಜಾಗವೆಲ್ಲವನ್ನು ಬಗೆ ಬಗೆಯ ರಂಗೋಲಿಗಳಿಂದ ಶೃಂಗರಿಸಿದ್ದರು. ಮುಖ್ಯವಾದ ಪಂಕ್ತಿಯಲ್ಲಿ ಮಧ್ಯ ಭಾಗದಲ್ಲಿ ಗೌರವಪೂರ್ವಕವಾಗಿ ಒಂದು ಆಸನವನ್ನು ಸಾಯಿಗಾಗಿ ಮೀಸಲಿಟ್ಟು ಇತರರೊಡನೆ ಊಟ ಬಡಿಸಲು ಇಟ್ಟಿದ್ದರು. ಊಟದ ಎಲೆಗಳ ಸುತ್ತಲೂ ನೀಲಿ ಮತ್ತಿತರ ಬಣ್ಣದ ರಂಗೋಲಿಗಳಿಂದ ಅಲಂಕಾರವಾಗಿತ್ತು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಒಂದು ತಾಮ್ರದ ಪಂಚಪಾತ್ರೆಯನ್ನು ಮತ್ತು ಒಂದು ನೀರಿನ ಪಾತ್ರೆ, ಲೋಟ ಮತ್ತು ಚಮಚ ಎಲ್ಲವನ್ನು ಸಮನಾಗಿ ಇಡಲಾಗಿತ್ತು. ಹಪ್ಪಳ, ಸಂಡಿಗೆ, ಕೋಸಂಬರಿ, ಉಪ್ಪಿನಕಾಯಿ, ರಾಯಿತ, ವಿವಿಧ ರೀತಿಯ ತರಕಾರಿ ಪಲ್ಯಗಳು, ಖೀರು ಮತ್ತಿತರೆ ಅನೇಕ ತರಹದ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಲಾಗಿತ್ತು. ಮಧ್ಯಾಹ್ನ 12 ಗಂಟೆಯಾಗುತ್ತಿದ್ದಂತೆ ಅತಿಥಿಗಳು ಸೋವಲ ಅಂದರೆ ಅಂಗವಸ್ತ್ರ ಧರಿಸಿ ಒಬ್ಬೊಬ್ಬರಾಗಿ ತಮ್ಮ ಆಸನಗಳನ್ನು ಸ್ವೀಕರಿಸಿ ಕುಳಿತುಕೊಂಡರು. ಆದರೆ ಮತ್ತೆ ಬೇರೆ ಯಾರೂ ಬರಲಿಲ್ಲ. ಎಲ್ಲ ಊಟದೆಲೆಗಳ ತುಂಬ ಅನ್ನ, ಪೋಳಿ ಅಂದರೆ ಒಬ್ಬಟ್ಟು, ವರಾನ್ನ ಇವುಗಳನ್ನು ಬಡಿಸಲಾಯಿತು. ಮಧ್ಯ ಭಾಗದಲ್ಲಿದ್ದ ಊಟದೆಲೆಯು ಗೌರವಪೂರಿತ ಸ್ಥಾನವಾಗಿದ್ದು ಅದನ್ನು ಮಾತ್ರ ಖಾಲಿ ಬಿಡಲಾಗಿತ್ತು. ಇಲ್ಲದಿದ್ದಲ್ಲಿ ಆ ಜಾಗದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಯಾರಾದರೂ ಅತಿಥಿಯೋ ಅಥವಾ ಅನಿರೀಕ್ಷಿತವಾಗಿ ಭೇಟಿಯಾಗುವ ವ್ಯಕ್ತಿಯೋ ಬರುತ್ತಾರೆಂದು ನನಗೆ ತಿಳಿದಿತ್ತು. ಅದಕ್ಕಾಗಿ ಅವರ ಬರವಿಗಾಗಿ ನಾನು ಕಾದೆನು. ಆದರೆ ಎಷ್ಟು ಸಮಯದವರೆಗೆ ಕಾಯುವುದು ಎಂದು ಮನದಲ್ಲೇ ಚಿಂತಿಸತೊಡಗಿದೆ. ಆದ್ದರಿಂದ ಬಾಗಿಲು ಮುಚ್ಚಿ ಸರಪಳಿ ಹಾಕಲಾಯಿತು. ತುಪ್ಪವನ್ನು ಅನ್ನಶುದ್ಧಿಗಾಗಿ ಕೂಡಲೇ ಬಡಿಸಲಾಯಿತು. ವೈಶ್ವಾನರ ದೇವನಿಗೆ ನೈವೇದ್ಯ ಇಡಲಾಯಿತು ಮತ್ತು ಬ್ರಹ್ಮಾರ್ಪಣ ಮಾಡುವ ಸಮಯ ಬಂದಿತು. ಪ್ರಾಣಾಹುತಿಯ ಸಮಯದಲ್ಲಿ ಮೆಟ್ಟಿಲುಗಳ ಮೇಲೆ ಹೆಜ್ಜೆಗಳ ಸಪ್ಪಳ ಕೇಳಿಸಿತು. ಯಾರೋ ಒಬ್ಬರು ಕೂಗಿದರು, ರಾವ್ ಸಾಹೇಬ ಎಲ್ಲಿದ್ದಾರೆ? ಎಲ್ಲ ಅಭ್ಯಾಗತರು ಸುಮ್ಮನೆ ಕುಳಿತರು. ಅನಂತರ ನಾನು ಕೂಡಲೇ ಬಾಗಿಲ ಬಳಿ ಹೋದೆನು. ಅಲ್ಲಿ ಯಾರೋ ಒಬ್ಬರು ಬಂದಿದ್ದನ್ನು ನೋಡಿದೆನು. ನಾನು ನಿಧಾನವಾಗಿ ಬಾಗಿಲು ತೆರೆಯುತ್ತಿದ್ದಂತೆ ಅಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೋಡಿದೆನು. ಅವರಲ್ಲೊಬ್ಬನು ಆಲಿ ಮಹಮ್ಮದ್ ಮತ್ತು ಇನ್ನೊಬ್ಬನು ಸಂತ ಮೌಲಾನಾನ ಶಿಷ್ಯ. ಅವನ ಹೆಸರು ಇಸ್ಮು ಮುಜಾವರ. ಅವರಿಬ್ಬರು ಬಹಳ ಆನಂದದಿಂದ ಇದ್ದಂತೆ ಕಂಡರು. ಎಲ್ಲ ಜನರು ಊಟಕ್ಕೆ ಕುಳಿತಿದ್ದನ್ನು ನೋಡಿ ಮತ್ತು ಭೋಜನದ ತಯಾರಿ ನೋಡಿ ಆಲಿಯು ವಿನಂತಿಸಿಕೊಂಡನು, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿರಿ. ನೀನು ಊಟಕ್ಕೆ ಕುಳಿತಿದ್ದು ಮಧ್ಯೆ ಎದ್ದು ಬಂದಂತೆ ಕಾಣುತ್ತದೆ ಮತ್ತು ನನಗೋಸ್ಕರ ಬೇಗ ಬಂದಿರುವೆ. ನಿನಗಾಗಿ ಮತ್ತೆಲ್ಲರೂ ಊಟ ನಿಲ್ಲಿಸಿ ಕಾಯುತ್ತಿದ್ದಾರೆ. ಆದರೂ ಸಹ ದಯವಿಟ್ಟು ಈ ವಸ್ತುವನ್ನು ತೆಗೆದುಕೊಳ್ಳಿ. ಆಮೇಲೆ ನಾನು ಪುರುಸೊತ್ತಿನಲ್ಲಿ ನಿಮ್ಮನ್ನು ಭೇಟಿಯಾಗಿ ಇದರ ಅದ್ಭುತವನ್ನು ವಿವರಿಸುತ್ತೇನೆ. ಅದೊಂದು ಅತ್ಯದ್ಭುತವಾದ ಕತೆ. ಈ ರೀತಿ ಹೇಳಿ ಆಲಿ ತನ್ನ ಕಂಕುಳಿನಲ್ಲಿಂದ ಒಂದು ಪೊಟ್ಟಣವನ್ನು ತೆಗೆದು ಮೇಜಿನ ಮೇಲಿಡುತ್ತಾ ಅದನ್ನು ಬಿಚ್ಚಲು ಪ್ರಾರಂಭಿಸಿದನು. ಸುತ್ತಿದ್ದ ವೃತ್ತಪತ್ರಿಕೆಯನ್ನು ತೆಗೆದ ಕೂಡಲೇ ಅಲ್ಲಿ ಒಂದು ಸಾಯಿಯ ಚಿತ್ರಪಟವು ಕಂಡಿತು. ಅವನು ಹೇಳಿದನು, ಇದನ್ನು ನಿನ್ನಲ್ಲೇ ಇಟ್ಟುಕೋ. ದಯಮಾಡಿ ನನ್ನ ಕೋರಿಕೆಯನ್ನು ಮನ್ನಿಸು. ಸಾಯಿಯ ಚಿತ್ರಪಟವನ್ನು ನೋಡಿ ಕೂಡಲೇ ನನ್ನ ಶರೀರವು ರೋಮಾಂಚನಗೊಂಡಿತು. ಅವರ ಚರಣಗಳಲ್ಲಿ ನನ್ನ ಶಿರವನ್ನಿಟ್ಟು ಭಾವೋದ್ರೇಕದಿಂದ ಗದಿತನಾದೆ. ಇದೊಂದು ಬಹುದೊಡ್ಡ ಚಮತ್ಕಾರವೆನ್ನಿಸಿತು. ಇದೊಂದು ಸಾಯಿಯ ವಿಚಿತ್ರ ಲೀಲೆಯು. ಅವರ ಈ ಕಾರ್ಯದಿಂದ ನಾನು ಅತ್ಯಂತ ಪವಿತ್ರನಾದೆನೆಂದು ಭಾವಿಸಿದೆ. ನಾನು ಪ್ರಬಲವಾಗಿ ಉತ್ಕಂಠಿತ ಮನದವನಾಗಿದ್ದೆ. ಈ ಚಿತ್ರಪಟವು ನಿನಗೆ ಎಲ್ಲಿಂದ ದೊರಕಿತು? ಅವನು ಉತ್ತರಿಸಿದನು, ನಾನು ಒಂದು ಅಂಗಡಿಯಿಂದ ಇದನ್ನು ಖರೀದಿಸಿ ತಂದೆನು. ಅನಂತರ ಅವರಿಬ್ಬರು ಒಂದು ಕ್ಷಣ ಮಾತ್ರವೂ ಅಲ್ಲಿ ಕಾಯಲಿಲ್ಲ. ಅವರು ಹೇಳಿದರು, ನಾವು ಈಗ ಹೊರಡುತ್ತಿದ್ದೇವೆ. ನೀವು ದಯಮಾಡಿ ಯಾವುದೇ ರೀತಿಯ ಶಾಂತಿ ಭಂಗವಾಗದಂತೆ ಊಟ ಮಾಡಿ. ಒಂದು ವೇಳೆ ಈ ಕ್ಷಣದಲ್ಲಿ ನಾನು ಇದರ ಹಿಂದೆ ಇರುವ ಕಾರಣವನ್ನು ಹೇಳುತ್ತಾ ಹೋದರೆ ನಿಷ್ಕಾರಣವಾಗಿ ಇಲ್ಲಿ ನಿಮ್ಮೆಲ್ಲರ ಊಟವು ವಿಳಂಬವಾಗುತ್ತದೆ. ನಾನು ಅದನ್ನು ನಂತರ ಹೇಳುತ್ತೇನೆ. ನಾನು ಸಹ ಅವರ ಮಾತಿಗೆ ಸಮ್ಮತಿಸಿದೆ. ಆ ಸಮಯಕ್ಕೆ ಸರಿಯಾಗಿ ಚಿತ್ರಪಟವು ಬಂದುದಕ್ಕೆ ನಾನು ಬಹಳ ಆನಂದಪಟ್ಟೆ.
ಮತ್ತು ನಾನು ಅದರ ಕೆಲಸದಲ್ಲಿ ಇದ್ದು ಬಿಟ್ಟೆ. ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಸರಿ, ಶುಭವಾಗಲಿ. ನಾನು ಅನಂತರ ನಿಮಗೆ ಹೇಳುತ್ತೇನೆ ಆ ಚಿತ್ರಪಟ ಇಲ್ಲಿಗೆ ಏಕೆ ಬಂತು ಎಂದು. ಅದನ್ನು ಈಗಲೇ ಹೇಳುವ ಅವಶ್ಯಕತೆ ಇಲ್ಲ. ಅದು ಹಾಗಿರಲಿ. ಅವರು ಅಲ್ಲಿಂದ ಹೊರಟು ಹೋದ ಮೇಲೆ ಆ ಚಿತ್ರಪಟವನ್ನು ಮಧ್ಯದಲ್ಲಿದ್ದ ಸಾಯಿಗೆಂದು ಯಥಾನಿಶ್ಚಿತವಾದ ಆಸನದ ಮೇಲೆ ಇಡಲಾಯಿತು. ಪ್ರತಿಯೊಬ್ಬರೂ ಮನಸ್ಸಿನಲ್ಲಿಯೇ ಸಂತೋಷಪಟ್ಟರು. ಸಾಯಿಯ ರೀತಿಗಳು ಅತರ್ಕ್ಯವಾಗಿದ್ದವು. ಅವರು ಕನಸಿನಲ್ಲಿ ನುಡಿದ ಮಾತುಗಳು ನಿಜವಾಗಿದ್ದು ಈ ಚಿತ್ರಪಟದ ರೂಪದಲ್ಲಿ ಅಲ್ಲಿಗೆ ಆಗಮಿಸಿದ್ದರು. ಎಲ್ಲ ಜನರು ಯಾರೊಬ್ಬ ಅತಿಥಿಯು ಊಟಕ್ಕೆ ಬಂದು ಸೇರುವನೆಂದು ನಿರೀಕ್ಷಿಸುತ್ತಿದ್ದವರು ಸಹ ಬಹು ಅಚ್ಚರಿಪಟ್ಟರು. ಚಿತ್ರಪಟದಲ್ಲಿದ್ದ ಸುಂದರವಾದ ಮೂರ್ತಿಯ ರೂಪವನ್ನು ನೋಡಿ ಪ್ರತಿಯೊಬ್ಬರೂ ಪರಮ ಆಹ್ಲಾದ ಪಟ್ಟರು. ಸಮಸ್ತ ಜನರು ಊಹಿಸಲು ಸಾಧ್ಯವಾದ ರೀತಿಯಲ್ಲಿ ನಡೆದಂತಹ ಘಟನೆಯಿಂದ ಆಶ್ಚರ್ಯಚಕಿತರಾದರು. ಆ ಚಿತ್ರಪಟವನ್ನು ಮಧ್ಯದ ಆಸನದಲ್ಲಿ ಇಟ್ಟ ನಂತರ ಮತ್ತು ಪೂರ್ಣ ರೀತಿಯಲ್ಲಿ ಪ್ರತಿಷ್ಠಾಪನೆ, ಅರ್ಘ್ಯ ಪಾದ್ಯಾದಿಗಳಿಂದ ಪೂಜೆ, ಭಕ್ತಿ ಪ್ರೇಮಗಳಿಂದ ನೈವೇದ್ಯ ಸಮರ್ಪಣೆ ಮಾಡಿದರು. ಅನಂತರ ಎಲ್ಲರೂ ಭೋಜನವನ್ನು ಪ್ರಾರಂಭಿಸಿದರು. ಅಲ್ಲಿಂದಾಚೆಗೆ ಈ ದಿನದವರೆಗೆ ಪ್ರತಿಯೊಂದು ಹೋಲಿಯ ದಿನ ಪ್ರತ್ಯೇಕವಾಗಿ ಒಂದು ಚಿತ್ರಪಟವನ್ನಿಟ್ಟು ಅಷ್ಟೋಪಚಾರ ಪೂಜೆಯ ಸಹಿತ ಆಚರಿಸುವುದು ಶಿಷ್ಟಾಚಾರವಾಗಿ ಬಂದಿದೆ. ಈ ಚಿತ್ರಪಟವನ್ನು ಪೂಜಿಸಿ ಮನೆಯಲ್ಲಿದ್ದ ಪೂಜಾ ಮಂದಿರದಲ್ಲಿ ಇತರ ದೇವರುಗಳ ಚಿತ್ರಪಟಗಳ ಜೊತೆಯಲ್ಲಿಟ್ಟು ಪೂಜಿಸುತ್ತಿದ್ದರು. ಈ ರೀತಿ ಸಾಯಿಯ ಚರಿತ್ರೆಯು ಅಪೂರ್ವವಾಗಿದೆ. ಬಾಬಾ ತಮ್ಮ ಕಾರ್ಯಗಳನ್ನು ತಮ್ಮ ಭಕ್ತರಿಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ತೋರಿಸಿದ್ದಾರೆ. ಅದು ಹಾಗಿರಲಿ. ಅನಂತರ ಅವರಿಬ್ಬರು ನನ್ನನ್ನು ಭೇಟಿ ಮಾಡುವುದನ್ನು ಇಂದು ನಾಳೆ ಎನ್ನುತ್ತಾ ಮುಂದೂಡಲಾಯಿತು. ಈ ರೀತಿ 9 ವರ್ಷಗಳು ಕಳೆದವು. ಆದರೂ ನಾನು ಅವರನ್ನು ಭೇಟಿಯಾಗಲಿಲ್ಲ. ಕೊನೆಗೆ ಕರ್ಮ ಧರ್ಮ ಸಂಯೋಗವಶಾತ್ ನಾನು ಅಲ್ಲಿ ಮಹಮ್ಮದ್ನನ್ನು ಭೇಟಿಯಾದೆ. ಅದೂ ಸಹ ನಾನು ಸಹಜವಾಗಿಯೇ ನಡೆದುಕೊಂಡು ಹೋಗುತ್ತಿರುವಾಗ ಅವನನ್ನು ಭೇಟಿಯಾದೆನು. ನಾನು ಅವನನ್ನು ಭೇಟಿಯಾದ ಕೂಡಲೇ ಬಹಳ ಉತ್ಸುಕನಾಗಿ ಆ ಚಿತ್ರಪಟದ ಕೌತುಕದ ಬಗ್ಗೆ ಪ್ರಶ್ನಿಸಿದೆ. ನೀನೇಕೆ ಇಷ್ಟು ವರ್ಷ ಮೌನವಾಗಿದ್ದೆ ಮತ್ತು ಏನನ್ನು ಹೇಳಲಿಲ್ಲಬೇಕೆ? ನೀನೇನು ಸೇವಕನಾಗಿ ಬಿಟ್ಟಿರುವೆಯಾ? ಹಿಂದಿನ ದಿನದ ರೀತಿಯಲ್ಲಿಯೇ ಈ ದಿನವೂ ಅನಿರೀಕ್ಷಿತವಾಗಿ ನಾವು ಭೇಟಿಯಾಗುತ್ತಿದ್ದೇವೆ. ಆ ಯೋಗವು ಈ ದಿನ ಸಹಜವಾಗಿಯೇ ಬಂದಿದೆ. ಆ ಅಚ್ಚರಿಯ ಕಥೆಯನ್ನು ಸಮಗ್ರವಾಗಿ ಹೇಳು. ನೀನು ಸಹ ಶ್ರೀ ಸಾಯಿಯ ಭಕ್ತನೇ, ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದಿನ ನೀನು ಅನಿರೀಕ್ಷಿತವಾಗಿ ಬರಲು ಉಚಿತವೆಂದು ಹೇಗೆ ಭಾವಿಸಿದೆ? ಆನಂತರ ಆಲಿ ಆ ವೃತ್ತಾಂತವನ್ನು ವಿವರಿಸಿದನು. ಅವನು ಹೇಳಿದನು, ಕೇಳು, ನಾನು ಆ ಕಥೆಯನ್ನು ಅಮೂಲಾಗ್ರವಾಗಿ ಹೇಳುತ್ತೇನೆ. ಸಾಯಿಯವರ ಲೀಲೆಯು ಅತ್ಯದ್ಭುತ. ಅದೆಲ್ಲವೂ ಆಶ್ಚರ್ಯ ಭರಿತವಾಗಿಯೇ ಇದೆ. ಈ ಲೀಲೆಯ ಅರ್ಥವೇನು? ಈ ಕಾರ್ಯದ ಅವನ ಉದ್ದೇಶವೇನು? ಮತ್ತು ಭಕ್ತರಿಗಾಗಿ ಯಾವ ಉದ್ದೇಶ ಇಂಗಿತವಿತ್ತು? ಕೇವಲ ಸಾಯಿಗೆ ಮಾತ್ರವೇ ಇದು ಚೆನ್ನಾಗಿ ಗೊತ್ತು. ನಾವು ಕೇವಲ ಪ್ರತಿಯೊಂದು ಲೀಲೆಯನ್ನು ಕಿವಿಯಿಂದ ಕೇಳಬಹುದು ಅಥವಾ ಅವುಗಳನ್ನು ನಮ್ಮ ಮುಖದಿಂದ ಹಾಡಬಹುದು. ಅವು ನಿಜವಾಗಿಯೂ ಶ್ರೇಯಸ್ಸನ್ನು ಉಂಟು ಮಾಡುತ್ತವೆ. ಅದು ಹಾಗಿರಲಿ. ಮುಂದಿನ ನಿರೂಪಣೆಯನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುತ್ತದೆ. ಶ್ರೋತೃ ಸಮುದಾಯವು ಸಾಯಿಯ ಅಮೋಘವಾದ ಈ ಚರಿತ್ರೆಯನ್ನು ಕೇಳಿ ಖಂಡಿತವಾಗಿಯೂ ಆನಂದ ಪಡುತ್ತದೆ. ಆನಂದ ಘನರಾದ ಮತ್ತು ಯಾರನ್ನು ದ್ವೇಷಿಸದೇ ಇರುವ ಸಾಯಿಯನ್ನು ಅವಿರತವಾಗಿ ಪೂಜೆ ಮಾಡಿ ನೀವು ನಿಜವಾದ ಸುಖ ಸಮಾಧಾನಗಳನ್ನು ಪಡೆಯುವಿರಿ. ನಿಮ್ಮ ಮನಸ್ಸು ಆಶಾರಹಿತವಾಗುತ್ತದೆ. ಚಾತಕ ಪಕ್ಷಿಯು ತನ್ನ ಸ್ವಾರ್ಥಕ್ಕಾಗಿ ವಿನಂತಿಸಿಕೊಳ್ಳುತ್ತದೆ, ಆದರೆ ಮೋಡಗಳು ಸಕಲ ಸೃಷ್ಟಿಯ ಉಪಯೋಗಕ್ಕಾಗಿ ಮಳೆಗರೆಯುತ್ತವೆ. ಅದೇ ರೀತಿ ಬಾಳಾ ಸಾಹೇಬನು ಬಾಬಾರವರನ್ನು ಆಹ್ವಾನಿಸಿದನು, ಆದರೆ ಬಾಬಾರವರು ಎಲ್ಲ ಭಕ್ತರನ್ನು ಕರೆದರು. ಶ್ರೋತೃಗಳು ಸಹ ಭಕ್ತರ ಪಂಕ್ತಿಯಲ್ಲೇ ಕುಳಿತುಕೊಂಡು ಉದ್ಯಾಪನೆಯ ಕಥೆಯನ್ನು ಪ್ರೇಮದಿಂದ ಕೇಳಿರಿ. ಅವರು ಸಾಯಿ ಸಮಾಗಮದ ಆನಂದವನ್ನು ಅನುಭವಿಸಿ ತೃಪ್ತಿಯಿಂದ ತೇಗುತ್ತಾರೆ. ಅವರು ಯಾವ ರೀತಿ ಕರೆಯದೆಯೇ ಬರುತ್ತಾರೆ ಮತ್ತು ಅವರು ಯಾವ ರೀತಿ ಪಾರ್ಥಿವ ಸ್ವರೂಪದಲ್ಲಿ ಪ್ರಕಟ ಹೊಂದುತ್ತಾರೆ. ಶರಣಾದ ದಾಸರನ್ನು ಆಭಾರಿಯನ್ನಾಗಿ ಮಾಡುತ್ತಾರೆ ಮತ್ತು ಅವರು ಯಾವ ರೀತಿ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುತ್ತಾರೆ ಎಂಬುದನ್ನು ತಿಳಿಯಿರಿ. ಅದು ಹಾಗಿರಲಿ. ಹೇಮಾದನು ಸಾಯಿಯ ಚರಣಗಳಲ್ಲಿ ಶರಣಾಗುತ್ತಾನೆ. ಮುಂದಿನ ಅಧ್ಯಾಯದಲ್ಲಿ ಇದೇ ಕಥೆಯು ಮುಂದುವರಿಯುತ್ತದೆ. ಸಾಯಿಯು ತಾವೇ ಸಂಪೂರ್ಣ ನಿರೂಪಣೆಗೆ ವ್ಯವಸ್ಥೆ ಮಾಡುತ್ತಾರೆ. ಇದು ಏಕೆಂದರೆ
ಸಾಯಿಯ ಪವಿತ್ರವಾದ ಧ್ಯೇಯವು ಶರಣಾಗತರನ್ನು ರಕ್ಷಿಸುವುದಾಗಿರುವುದರಿಂದ ಹೇಮಾದನು ಅವರ ಚರಣಗಳನ್ನು ಭದ್ರವಾಗಿ ಹಿಡಿಯುತ್ತಾನೆ ಮತ್ತು ಅವರು ಅವನನ್ನು ಓಡಿಸುವುದಿಲ್ಲ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಉದ್ಯಾಪನ ಕಥೆಯ ನಿರೂಪಣೆ ಎಂಬ 40ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.